ಮಕ್ಕಳ ಹಕ್ಕುಗಳ ರಕ್ಷಣಾ ಸಂಸ್ಥೆಯಿಂದ ಬಾಲ್ಯ ವಿವಾಹ, ಪೋಕ್ಸೋ ಕಾಯ್ದೆ, ಬಾಲ ನ್ಯಾಯ ಕಾಯ್ದೆಯ ಜಾಗೃತಿ ಕಾರ್ಯಾಗಾರವನ್ನು ಯಾದಗಿರಿಯಲ್ಲಿಂದು ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರು ಉದ್ಘಾಟಿಸಿದರು. ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಮರಿಯಪ್ಪ, ಯಾದಗಿರಿ ನಗರಸಭೆ ಅಧ್ಯಕ್ಷೆ ಲಲಿತಾ ಅನಪೂರ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಧರಣೇಶ್, ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ಮತ್ತಿತರರು ಉಪಸ್ಥಿತರಿದ್ದರು. ದಿಶೆಯಲ್ಲಿ ಎಲ್ಲ ಒಳಗೊಂಡಿರುವೆ ಮಾಹಿತಿ ನೀಡುತ್ತೇನೆ. ಮುದ್ರಣ ಹಾಗೂ ದೃಶ್ಯ ಮಾಧ್ಯಮ ವರ್ಗಗಳು ಸಾಹೇಬರಿಗೂ ಸನ್ಮಾನ ಶಾಸಕರು ಯಾದಗಿರಿ ಮತಕ್ಷೇತ್ರದ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಬಳಿಕ ಚನ್ನಾರೆಡ್ಡಿ ಬಾಲ್ಯ ವಿವಾಹದಂತಹ ಸಾಮಾಜಿಕ ಸಮಸ್ಯೆಗಳ ನಿರ್ಮೂಲನೆಗೆ ಮೊದಲು ಪೋಷಕರಿಗೆ ಅರಿವು ಮೂಡಿಸುವುದು ಅತ್ಯಂತ ಅಗತ್ಯ. ಹೆಣ್ಣು ಮಕ್ಕಳು ಗಂಡು ಮಕ್ಕಳಂತೆ ಸಮಾಜದ ಎಲ್ಲ ರಂಗಗಳಲ್ಲಿ ಸಾಧನೆ ಮಾಡಬಲ್ಲರು ಎನ್ನುವ ವಿಶ್ವಾಸವನ್ನು ಪೋಷಕರಲ್ಲಿ ಮೂಡಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಅವರು ನಿಷ್ಠುರ ಆಗ್ತಾರ, ಊರಲ್ಲಿ ಜಗಳ ಆಡಬೇಕಾಗ್ತದ, ನಮ್ಗೆ ಯಾಕೆ ಬೇಕಪ್ಪ ಅಂತನ್ನೋದು ತೆಗಲ ಮೇಲೆ ಚೆಲ್ಲೆ ಹಾಕೋದು ಮುಂದೆ ಹೊತ್ತು ಹೋಗಿಬಿಡ್ತೀವಿ. ಅದು ಹಂಗೆ ಆಗಬಾರ್ದು. ಅದಕ್ಕೆ ತಿಳುವಳಿಕೆ ಬರೋದು ಬಹಳ ಮುಖ್ಯ. ಸಿವಿಲ್ ನ್ಯಾಯಾಧೀಶ ಮರಿಯಪ್ಪ, ಬಾಲ್ಯ ವಿವಾಹದಂತಹ ಕಾನೂನು ಉಲ್ಲಂಘನೆ ನಡೆಯುವ ಮೊದಲೇ ಸಂಬಂಧಪಟ್ಟ ರಕ್ಷಣಾ ಪ್ರಾಧಿಕಾರಗಳಿಗೆ ದೂರು ನೀಡಿ ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಕಾರ್ಯಕ್ರಮಗಳು, ವಿಚಾರಗಳು ನಿಮಗೆ ತಲುಪಿಸಿದ್ರೆ ನೀವು ಈ ಒಂದು ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವುದರಲ್ಲಿ ಮುಂದೆ ಬರ್ತೀರಿ. ಆಗ ಈ ಥರದ ಘಟನೆಗಳು ನಡೆಯೋದಕ್ಕೆ ಅವಕಾಶ ಇಲ್ಲಾರ್ದಂಗೆ ಮಾಡ್ತಾರೆ ಅಂತೇಳಿ ಒಂದು ಆಶಯ ಇಟ್ಟುಕೊಂಡು ನಿಮ್ಮನ್ನೆಲ್ಲ ಸೇರಿಸಿ ಇಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಲಲಿತಾ ಅನಪೂರ್, ಬಾಲ್ಯ ವಿವಾಹ ಪಿಡುಗುಗಳಿಗೆ ದೂಡುವವರ ಮೇಲೆ ದಂಡ ಮತ್ತು ವಿಧಿಸಿ ಶಿಕ್ಷೆ ವಿಧಿಸಬೇಕು ಎಂದು ಹೇಳಿದರು. ಯಾರು ಇರ್ತಾರ ಅವರಿಗೆಲ್ಲ ಈ ಬಾಲ್ಯ ವಿವಾಹ ಮಾಡೋದ್ರಿಂದ ಏನು ಅನಾಹುತಗಳಾಗ್ತವ, ನಿಮ್ಮ ಮಕ್ಕಳ ಮೇಲೆ ಅನಾಹುತಗಳಾಗಿರ್ಬೋದು. ಯಾರು ಅದಕ್ಕೆ ಪ್ರಚೋದನೆ ಕೊಟ್ಟು, ಹರೀಶ್ ಅವರು ಹೇಳ್ತಾ ಇದ್ರು, ಯಾರು ಅದಕ್ಕೆ ಪ್ರಚೋದನೆ ಕೊಡ್ತಕ್ಕಂಥದ್ದು ಮಾಡ್ತಾರ ಅವರಿಗೆ 1 ವರ್ಷದಿಂದ 2 ವರ್ಷ ಸಜಾ ಆಗ್ತದ ಮತ್ತು 1 ಲಕ್ಷ ರೂಪಾಯಿ ದಂಡವನ್ನ ವಿಧಿಸುವಂಥದ್ದು ಆಗ್ತದ ಅಂತೇಳಿ